ನೀವು ಸೋರೆಕಾಯಿಯಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಸೋರೆಕಾಯಿ ಇದ್ದರೆ ರುಚಿಯಾದ ತಿಂಡಿ ರೆಡಿ ಆಗುತ್ತೆ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದು ಲೇಯರ್ ಸಿಪ್ಪೆನ ಈ ರೀತಿಯಲ್ಲಿ ತಗೊಳ್ಳೋಣ. ಬಲ್ತಿದಷ್ಟು ಚೆನ್ನಾಗಾಗಲ್ಲ, ಎಳೆತ್ತಾದ ಸೋರೆಕಾಯಿನ ನೀವು ಚೂಸ್ ಮಾಡ್ಕೋಬೇಕು. ಈ ರೀತಿಯ ಸಣ್ಣ ಕಣ್ಣಿನ ಹಲ್ಲಿನಲ್ಲಿ ತುರ್ಕೊಳ್ಳೋಣ. ಇದರ ಬೀಜ ಸಮೇತ ಹಾಕೊಳ್ಬಹುದು, ಬಲ್ತಿ ಇಲ್ಲಲ್ಲ. ಇಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಕೂಡ ಪುಡಿ ಮಾಡ್ಕೊಳ್ಬಹುದು. ಈ ಹದದಲ್ಲಿ ಎಲ್ಲವನ್ನು ತುರಿಯೋಣ. ಸೋರೆಕಾಯಿನ ಈ ರೀತಿಯಲ್ಲಿ ತುರಿದಾಗಿದೆ. ಇವಾಗ ಒಂದು ಬೌಲ್ ಅಥವಾ ಕಪ್ಪು ತಗೊಂಡು ಅಳತೆ ಮಾಡಿ ಹಾಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೀರೆಂತ ಹಿಂಡಿ ತಗೊಳ್ಳೋದು ಬೇಡ, ಇದರ ನೀರು ಇರಬೇಕು. ಬೇರೆ ನೀರು ಹಾಕಿ ನಾವು ಕಲಿಸ್ಕೊಳ್ಳೋದ ಅವಶ್ಯಕತೆ ಇಲ್ಲ, ಇದೇ ನೀರು ಸಾಕಾಗುತ್ತೆ. 2 ಕಪ್ಪಷ್ಟು ಸೋರೆಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಒಂದು 3 ಚಮಚದಷ್ಟು ನೆಲಗಡಲೆನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಜಾಸ್ತಿ ನೈಸ್ ಅಲ್ಲ, ಒಂದು 2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ಈ ಹದದಲ್ಲಿ ಪುಡಿ ಮಾಡ್ಕೊಳ್ಬೇಕು. ಸೇಮ್ ಒಂದು ಮಿಕ್ಸಿ ಜಾರಿಗೆ 1.5 ಇಂಚಷ್ಟು ಶುಂಠಿ, 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ. ಈ ಹದದಲ್ಲಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರ್ಬೇಕು. ಇವಾಗ ಕಲಿಸ್ಕೊಳ್ಳೋಣ. ಹುರಿದ ನೆಲಗಡಲೆ ಪೌಡರ್, ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. 2 ಕಪ್ ಬೇಕಾಗುತ್ತೆ, ನೋಡ್ಕೊಂಡು ಸೇರಿಸ್ಕೊಳ್ಬೇಕು. ಮೊದಲೇ ನೀರು ಹಾಕೊಳ್ಳೋದು ಬೇಡ. ಸ್ವಲ್ಪ ಕಲಸಿ ಆದ ಮೇಲೆ ರುಬ್ಬಿ ಇಟ್ಕೊಂಡ ಹಸಿರು ಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳೋಣ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಕರಿಬೇವು ಸೊಪ್ಪು, 1 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿ ಇಟ್ಕೊಂಡ ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ರೊಟ್ಟಿ ತಟ್ಕೊಳ್ಳುವ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈ ಹದದಲ್ಲಿ ಕಲಿಸ್ಕೊಂಡಿರ್ಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ ಇರಬೇಕು. ಎಣ್ಣೆ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ರೊಟ್ಟಿ ತಟ್ಟುವ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಿಪ್ಪಟ್ಟು ಮಾಡ್ಕೊಳ್ಳೋಣ. ತೀರ ದಪ್ಪ ಮಾಡ್ಕೊಳ್ಳೋದು ಬೇಡ. ಈ ಹದದಲ್ಲಿ ರೆಡಿ ಮಾಡಿಕೊಂಡ್ರೆ ಆಯಿತು. ಮಧ್ಯಕ್ಕೊಂದು ಹೋಲ್ ಮಾಡಿದರೆ ನೀಟಾಗಿ ಎಣ್ಣೆ ಇಲ್ಲಿಂದ ಬಂದು ಕ್ರಿಸ್ಪಿಯಾಗಿ ಬೇಯಿಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ, ಹಾಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2-3 ಹಾಕಿ ಫ್ರೈ ಮಾಡ್ಕೊಳ್ಬಹುದು. ಈ ಹದದಲ್ಲಿ ಗರಿಯಾಗಿ ರೆಡಿ ಮಾಡ್ಕೊಂಡಿರ್ಬೇಕು. ಇದು ಟ್ರಾವೆಲ್ ಮಾಡುವಾಗೆಲ್ಲ ಈ ರೀತಿಯ ತಿಂಡಿಗಳನ್ನು ಮಾಡ್ಕೊಂಡು ತಗೊಂಡು ಹೋದ್ರೆ ತುಂಬ ದಿವಸ ಕೆಡದಂಗೆ ಇಡ್ಬೋದು. ಒಮ್ಮೆ ಟ್ರೈ ಮಾಡಿ ನೀವು. ಸೋರೆಕಾಯಿಯಿಂದ ಮಾಡಿರುವ ನಿಪ್ಪಟ್ಟು ಗರಿಯಾಗಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡೋದನ್ನು ಮರಿಬೇಡಿ.
ಸೋರೆಕಾಯಿ ಪಲ್ಯ ಸಾಂಬಾರಾದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ನಮ್ಮ ಮನೆಯಲ್ಲಿ ಅಂತೂ ಮಮ್ಮಿ ಸೋರೆಕಾಯಿ ಸಾಂಬಾರು ಪಲ್ಯ ಮಾಡಿದ್ದೀರಾ ಅಂತಾರೆ. ಈ ರೀತಿಯಲ್ಲಿ ತಿಂಡಿ ಮಾಡಿ ಕೊಟ್ಟರೆ ಆರಾಮಾಗಿ ತಿಂತಾರೆ, ಅಷ್ಟು ಅದ್ಭುತವಾಗಿರುತ್ತೆ. ನಾವು ಟ್ರಾವೆಲ್ ಮಾಡುವಾಗೆಲ್ಲ ಈ ಥರದ ತಿಂಡಿಗಳನ್ನು ಮಾಡಿಕೊಂಡು ತೊಗೊಂಡು ಹೋದರೆ ತುಂಬ ದಿವಸ ಕೆಡದಂಗೆ ಕೂಡ ಇಡ್ಬೋದು. ಇದು ಒಂದು 8 ರಿಂದ 10 ದಿವಸ ಕೂಡ ಆರಾಮಾಗಿ ಕ್ರಿಸ್ಪಿಯಾಗಿರುತ್ತೆ, ಕೆಡಲ್ಲ ಇದು. ಒಮ್ಮೆ ನೀವು ಟ್ರೈ ಮಾಡಿ, ನೀವು ಸೋರೆಕಾಯಿಯಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.